ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಸೀರ್ಕುಂಬ ಹೇಗೆ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲೆಲ್ಲ ಡ್ರೈ ಫ್ರೂಟ್ಸನ್ನು ಮತ್ತು ಸಕ್ಕರೆ, ತುಪ್ಪ ಇವುಗಳನ್ನೆಲ್ಲ ತೊಗೊಂಡಿದ್ದೀನಿ. ಮತ್ತು 5 ಲೀಟರ್ ಹಾಲುಗಳನ್ನು ಇಲ್ಲಿ ನಾವು ತೊಗೊಂಡು ಮಾಡ್ತಾಯಿದ್ದೀವಿ. ನಿಮ್ಗೆ ಎಷ್ಟು ಬೇಕು ನೋಡಿರಿ, ಅಷ್ಟನ್ನು ನೀವು ತೊಗೊಂಡು ಕೆಶಿಂದ ಮಾಡ್ಕೋಬೋದು. ನಾನಿಲ್ಲಿ 5 ಲೀಟರ್ ಹಾಲನ್ನು ನೀಟಾಗಿ ಫಸ್ಟಿಗೆ ಉಕ್ಕು ಬರೋ ಥರ ಕುದಿಸ್ಕೋಬೇಕು. ನೋಡಿರಿ, ಈ ಥರ ಮೇಲ್ಗಡೆ ಎಲ್ಲ ನೊರೆ ಬರಬೇಕು ಫ್ರೆಂಡ್ಸ್. ಆ ಥರ ಎಲ್ಲ ನೀಟಾಗಿ ಹಾಲನ್ನು ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 2 ಬಟ್ಲ ಹಾಲನ್ನು ಒಂದು ಬೋಗಣಿ ಒಳಗೆ ತೊಗೊಂಡು ಕಿಶಿಂದ ಅದ್ರ ಜೊತೆ ಕವಾ ಮಿಕ್ಸ್ ಮಾಡಿಕೊಂಡು ಸ್ಟರ್ ಮಾಡ್ಕೊಂಡು ಹಾಕ್ತೀನಿ. ಇಲ್ಲಿ ಏನಕ್ಕೆ ಆ ಥರ ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ, ಸಪ್ರೇಟ್ ಕವಾ ಹಾಗೆ ಹಾಲನ್ನ ಯಾಕೆ ಹಾಕ್ಕೊಂಡಿಲ್ಲ ಅಂತಂದ್ರೆ, ಹಾಲು ಸಮ್ಟೈಮ್ಸ್ ಕವಾ ಹಾಕಿದ ತಕ್ಷಣ ಒಡಿತಾ ಇರುತ್ತಂತೆ. ಅದಕ್ಕೆ ಇಲ್ಲಿ ಸಪ್ರೇಟ್ ತೊಗೊಂಡು ಕಿಶಿಂದ ಹಾಲು ಜಾಸ್ತಿ ಐತಲ್ರಿ ನಿಮ್ದು, ಅದಕ್ಕೋಸ್ಕರ ನಾನು ಸಪ್ರೇಟ್ ತೊಗೊಂಡು ಒಂದು ಇದ್ರೊಳಗೆ ಬಾಯ್ಲ್ ಮಾಡ್ಕೊತೀನಿ. ಅದು ಅವಾಗ ಏನೂ ಆಗೋಲ್ಲ, ನಮ್ಮದು ಹಾಲು ಒಡೆದಿಲ್ಲ. ಆಮೇಲೆ ನಾನಿಲ್ಲಿ ಕುದಿಯೋ ಹಾಲಿಗೆ 2 ಬಟ್ಲ ಸಕ್ಕರೆ ಹಾಕ್ಕೊಳತ್ತೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹಾಲೆಲ್ಲ ಬಾಯ್ಲ್, ಅದು ಸಕ್ಕರೆ ಎಲ್ಲ ಮಿಕ್ಸ್ ಆದಮೇಲೆ ಆಮೇಲೆ ಇದನ್ನು ಕವಾ ಏನು ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ, ಆವಾಗ ಅದನ್ನು ಹಾಲಿನ ಜೊತೆ ವಾಪಸ್ಸೇ ಆ್ಯಡ್ ಮಾಡ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಹಾಲು ಕೂಡ ಒಡೆದಿಲ್ಲ, ನೀಟಾಗಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ. ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ತುಪ್ಪದ ಜೊತೆ ಹುರ್ಕೊಳತ್ತೀನಿ. ನಾನು ಮೊದಲೇ ಏನು ಮಾಡಿದೆ, ಎಲ್ಲ ಡ್ರೈ ಫ್ರೂಟ್ಸನ್ನು ನೆನೆ ಹಾಕ್ಕೊಂಡು ನೀಟಾಗಿ ಆ ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಇಲ್ಲಿ ನಿಮಗೆ ಯಾವ್ದಾವುದು ಡ್ರೈ ಫ್ರೂಟ್ಸ್ ಬೇಕನ್ಸುತ್ತಲ್ಲ, ಆ ಥರ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಇಲ್ಲಿ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಈ ಥರ ಎಲ್ಲ ರೆಡ್ ಕಲರ್ ಬರೋ ಥರನೂ ಅದನ್ನು ಏನು ಮಾಡ್ಕೋಬೇಕಂದ್ರೆ ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದೊಂದು ಸಲ ಟ್ರೈ ಮಾಡಿ. ನಿಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿ, ನಾನು ಸ್ವಲ್ಪ ಏಲಕ್ಕಿಯನ್ನು ಕೂಡ ಜಜ್ಜಿಕೆಶಿಂದ ಹಾಲಿನ ಮೇಲೆ ಹಾಕ್ಕೊಳತ್ತೀನಿ. ಆಮೇಲೆ ನಾನು ಆಲ್ರೆಡಿ ಇಲ್ಲಿ ಶಾವಿಗೆನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ಶಾವಿಗೆನ ಏನು ಮಾಡತ್ತೀನಿ, ನಾನು ಹಾಲಿನ ಜೊತೆ ಆ್ಯಡ್ ಮಾಡತ್ತೀನಿ. ನೋಡಿ, ಆ್ಯಡ್ ಮಾಡಿಕೊಂಡು ನೀಟಾಗಿ ಸ್ಟರ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಎಷ್ಟು ಹಾಲನ್ನು ಜಾಸ್ತಿ ಕುದಿಸ್ತೀವಲ್ಲ, ಅಷ್ಟು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಫ್ರೆಂಡ್ಸ್, ಇದಕ್ಕೆ ಶಾವಿಗೆ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಹಾಲನ್ನೆಲ್ಲ ಶಾವಿಗೆನೇ ಹಿರ್ಕೊಂಡ್ಬಿಡ್ತಂತಂದ್ರೆ ಆವಾಗ ಗಟ್ಟಿ ಆಗಿಬಿಡುತ್ತದೆ. ಅದಕ್ಕೆ ನಿಮ್ಮ ಸ್ವಲ್ಪ ಶಾವಿಗೆನ ಸ್ವಲ್ಪ ಹಾಕ್ಕೋಬೇಕು. ಮತ್ತು ನೋಡಿ ಫ್ರೆಂಡ್ಸ್, ನಾನೀಗ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ತುಪ್ಪದೊಳಗೆ, ಅದನ್ನೆಲ್ಲ ಡ್ರೈ ಫ್ರೂಟ್ಸನ್ನು ನಾನಿವಾಗ ಹಾಲು ಒಳಗೆ ಆ್ಯಡ್ ಮಾಡತ್ತೀನಿ. ಇವಾಗ ನೋಡಿರಿ, ಇಷ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ. ನೋಡಿ, ಎಷ್ಟು ಬಾಯ್ಲ್ ಮಾಡ್ತಿರಲ್ಲ ಆ ಹಾಲನ್ನು, ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸುರ್ಕುಂಬ ರೆಡಿ ಆಯಿತು. ಈ ಥರ ನೀವು ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಯಾವ ಥರ ಆಗಿದೆ ಅಂತೇಳಿ. ಇದನ್ನು ನಾನು ಇನ್ನೂ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊಳತ್ತೀನಿ ಹಾಗೆ. ನೋಡಿ, ಅದು ನೀಟಾಗಿ ಶಾವಿಗೆ ಎಲ್ಲ ಸ್ವಲ್ಪ ಹಾಲನ್ನು ಹೀರ್ಕೋಬೇಕಲ್ಲ, ಅದ್ರ ಸಂಬಂಧ ಶಾವಿಗೆ ಡ್ರೈ ಫ್ರೂಟ್ಸು ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಸ್ಲೋ ಫ್ಲೇಮ್ ಇಟ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. ಅಂದರೆ ಅದು ರುಚಿ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೋಬೋದು. ಸ್ವಲ್ಪ ತಿಳು ಇದ್ದರೆ ಏನಾಗುತ್ತೆ, ಶಾವಿಗೆ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಫೈನಲ್ ಲುಕ್ ಈ ಥರ ಇದೆ. ಥ್ಯಾಂಕ್ ಯು.